ತಾಲೂಕಿನ ಹರಿಹರಪುರ ಹೋಬಳಿಯ ಹಾರೋಬೈಲ್ ಶ್ರೀನಿವಾಸ ಅಂತ ಏನು ಸಣ್ಣ ರೈತ, ಅವನೊಬ್ಬ ಈಡಿಗ ಸಮುದಾಯದ ಸಣ್ಣ ರೈತ. ಅವನ ಭೂಮಿಯನ್ನು ಕೀಳಿಸ್ಬೇಕು ಅಂಥೇಳಿ ಅಲ್ಲಿನ BJP ಮುಖಂಡರೆಲ್ಲ ಸೇರಿಬಿಟ್ಟು CT ರವಿಯವರಿಗೆ ಮತ್ತು ಪ್ರಾಣೇಶ್ ಅವರಿಗೆ ಲೆಟ್ರ್ ಕೊಡ್ತಾರೆ. ಈ CT ರವಿ ಮತ್ತು ಪ್ರಾಣೇಶ್ ಅವರು ನಾವು ಎಲ್ಲ MLC ಆದವರು, BJPಯ ಮುಖಂಡರಿದ್ದಾರೆ, ಅವರು ದೇಶಾದ್ಯಂತ ದೇಶದ ಸುದ್ದಿ ಬಗ್ಗೆ ಮಾತಾಡ್ತಾರೆ. ಆದರೆ ರೈತರಿಗೆ ಹಕ್ಕುಪತ್ರ ಕೊಡಿಸಲ್ಲಿ ಮತ್ತು ರೈತರ ಸಮಸ್ಯೆಗಳು ಸ್ಪಂದಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅವರು ಇವತ್ತು ಮಾಡಿದ ಕ್ರಮ ಏನಂದರೆ, ಈ ಬಡ 2 ಎಕರೆ ಭೂಮಿ ಇರ್ತಕ್ಕಂಥ ರೈತನ ಭೂಮಿಯನ್ನು, ಅಡಿಕೆ ಗಿಡಗಳನ್ನು ಸುಮಾರು 40-45 ವರ್ಷಗಳಿಂದ ವಾಸ ಮಾಡ್ತಾಯಿದ್ದಾನೆ. ಮನೆ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಇದೊಂದು 5 ಗುಂಟೆ ಜಾಗ. ಅಲ್ಲಿರ್ತಕ್ಕಂಥ ಒಂದು 25-30 ಅಡಿಕೆ ಗಿಡ ಇರ್ಬೋದು, 5-20 ತೆಂಗಿನ ಮರಗಳಿವೆ. ಆ ಅಡಿಕೆ ಗಿಡಗಳನ್ನು ನಮ್ಮ ಜಿಲ್ಲಾಡಳಿತವನ್ನು ಮತ್ತು ತಹಶೀಲ್ದಾರನ ಉಪಯೋಗಿಸ್ಕೊಂಡು ಕಡಿದು ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಉಂಟಲ್ಲ, ಇದು ಮನುಷ್ಯರು ಮಾಡ್ತಕ್ಕಂಥ ಕ್ರಮಗಳಲ್ಲ. ಆದ್ದರಿಂದ CT ರವಿ ಮತ್ತು ಪ್ರಾಣೇಶ್ ಅವರು ಈ ಏನು ಕೃತ್ಯವನ್ನು ಮಾಡಿಸಿದ್ದಾರೆ. ಅವರ ಲೆಟ್ರ್ ಕೂಡ ನಾನು ತೋರಿಸ್ತಾ ಇದ್ದೇನೆ. CT ರವಿ ಅವರು ಲೆಟ್ರ್ ಕೊಟ್ಟಿದ್ದಾರೆ. CT ರವಿ ರಾಜಕಾರಣ ಮಾಡಲಿಕ್ಕೆ ನಾಲಾಯಕ್ ಅಂತ ಕಾಣುತ್ತೆ ಇಂಥ ಯೋಜನೆ ಮಾಡಿದ್ದು. ಹಾಗಾಗಿ ಈ ನಾಲಾಯಕ್ ರಾಜಕಾರಣಿಗಳು ಇನ್ನು ಮುಂದೆ ತಪ್ಪನ್ನು ತಿದ್ದುಕೊಂಡು ರೈತರ ಪರವಾಗಿ ಇರಬೇಕು, ಸ್ವಲ್ಪ ಬುದ್ಧಿ ಕಲಿಬೇಕು ಅಂತೇಳಿ ಹೇಳಿ ಬಂದಿದ್ದೀವಿ. ಎಲ್ಲ ನನ್ನ ಆತ್ಮೀಯರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಯಣ್ಣವರೇ, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಜಿತ್ ಅವರೇ, ದುರ್ಗಾಜ್ ಚರಣ್ ಅವರೇ, ಜೈವು ಅವರೇ, ಶಿವಕುಮಾರ್ ಶೆಟ್ಟಿ, ಪ್ರಶಾಂತ್ ಅವರೇ, ಎಲ್ಲ ನಮ್ಮ ಈ ಭಾಗದ ರೈತ ಪರವಾಗಿರ್ತಕ್ಕಂಥ ಎಲ್ಲ ನಾಯಕರು. ನಮ್ಮ ಕೊಪ್ಪಳ ತಾಲೂಕಿನ ಇತಿಹಾಸದಲ್ಲಿ ಯಾವ ದಾಖಲೆಗಳನ್ನು ರೈತರಿಗೆ ಕೊಡಬೇಕಿತ್ತು, ಆ ಕೊಡುವ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ MLCಗಳು ರೈತರ ಜಮೀನನ್ನು ಬೆಳೆದಿರ್ತಕ್ಕಂಥ ಗಿಡಗಳನ್ನು ಕಿತ್ತಾಕ್ತಕ್ಕಂಥ ಕೀಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಕ್ಷ ತೊಡಗ್ತಾ ಇದೆ ಅಂದರೆ, ಇಡೀ ಭಾರತೀಯ ಪಕ್ಷ ನಾಚಿಕೆಗೆಟ್ಟಿರ್ತಕ್ಕಂಥ, ದರ್ಜೆಗೆಟ್ಟಿರ್ತಕ್ಕಂಥ ಪಕ್ಷ ಅನ್ನುವಂಥರ ರೈತ ವಿರೋಧಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಒಂದಿವೆ ಈ ಕಾಡ್ತಕ್ಕಂಥ ಶ್ರೀನಿವಾಸ್ ಮತ್ತು ಈ ದಂಪತಿಗಳು ಬಹಳ ಬಡವರಿದ್ದಾರೆ. ಕೇವಲ 2 ಎಕರೆ ಜಮೀನು ಇಟ್ಕೊಂಡು ಕೃಷಿ ಭೂಮಿಯನ್ನು ಮಾಡಿಕೊಂಡು ಮಕ್ಕಳನ್ನು ಸಾಕೊಂಡು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾರೋ BJP ಅಧ್ಯಕ್ಷರಾಗಿದ್ದಂತೆ ಅವರು ಒಂದು ಅರ್ಜಿ ಮಾಡ್ತಾರೆ, ಇವರಿಗೆ ನಿರಂತರ ಕಿರುಕುಳ ಕೊಡ್ತಾರೆ. ಆಗ ನಮ್ಮ ತಾಲೂಕು ಆಡಳಿತ ಹೋಗ್ಬಿಟ್ಟು ಇವರಿಗೆ ಕಿರುಕುಳ ಕೊಟ್ಟು ಇವರ ಭೂಮಿಯನ್ನು ಕಿತ್ತಾಕತ್ತೆ. ಆಗ ನಾವೆಲ್ಲ ರೈತ ಮುಖಂಡರು, ನಮ್ಮ ಸುನೀಲ್ ಮರಳ್ಳಿಯವರು, ನಮ್ಮ ರವಿಯಣ್ಣವರು ಎಲ್ಲರೂ ಹೋಗ್ಬಿಟ್ಟು ಬಡವರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ತಡೆದು ಅದನ್ನು ಪರಿಹಾರ ಮಾಡಿಕೊಡ್ತೇವೆ. ಆದರೆ ಇವರಲ್ಲಿ ನಿಲ್ಲಿಸೋದಿಲ್ಲ. ಇವರ ಅರ್ಜಿಯನ್ನು ಅಲ್ಲಿನ BJPಯ ಮುಖಂಡರು ಅದರ ಅರ್ಜಿಯನ್ನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ CT ರವಿ, ಇವ ಹಾಲಕ್ಕಿ ರವಿ, ಯಾಕಂದ್ರೆ ಮೂರ್ತಿ ರವಿ, ವೇಷಭೂಷಣ ಎಲ್ಲ ಇದೆಯಲ್ಲ, ಈ ಕುರುಮಾಮ ಕೈಗೊಂದು ಇದು ಕೊಟ್ಬಿಟ್ರೆ ಸೇಮ್ ಕುರುಮಾಮ ಇಂಥ ವ್ಯಕ್ತಿ. ಮತ್ತು ಒಂದು ಲೆಟ್ರ್ ಮಾಡ್ತಾರೆ ಪ್ರಾಣೇಶ್ ಅವರಿಗೆ. ನನ್ನ ಹತ್ರ ಆ ದಾಖಲೆ ಇದೆ, ಬಹುಶಃ ನೀವು ಮಾಧ್ಯಮ ನೋಡ್ಬೋದು, ಇಲ್ಲಿ ದಾಖಲೆ ಇದೆ. ಪ್ರಾಣೇಶ್ ಅವರಿಗೆ ಒಂದು ಲೆಟ್ರ್ ಮಾಡ್ತಾರೆ, ಇವರ ಭೂಮಿಯನ್ನು ತೆರವು ಮಾಡಬೇಕು ಅಂತ. ಇವರು ವಿಧಾನ ಪರಿಷತ್ ಸದಸ್ಯರ ಸಮಿತಿ ಅಂತ ಒಂದಿದೆ, ಅರ್ಜಿ ಸಮಿತಿ ಅಂತ ಒಂದಿದೆ. ಆ ಸಮಿತಿಯಲ್ಲಿ ಇರಬೇಕಾಗಿತ್ತು. ಅವರು ಒಂದು ಆದೇಶವನ್ನು ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳನ್ನು, AC-ಯನ್ನು, ತಹಶೀಲ್ದಾರರನ್ನು ಉಪಯೋಗಿಸ್ಕೊಂಡು, ವಿಲೇಜ್ ಅಕೌಂಟೆಂಟ್ನ RI ಅವರನ್ನು ಉಪಯೋಗಿಸ್ಕೊಂಡು ಹೋಗಿ ಬೆಳಿಗ್ಗೆ ಈತ ಕಟ್ಟಿರ್ತಕ್ಕಂಥ ದನಕ್ಕೆ ಹುಲ್ಲು ತರಲಿಕ್ಕೆ ಹೋಗಿ ಆ ಹುಲ್ಲು ತರುವಾಗ ಆ ನನ್ನ ಸಹೋದರಿ
ಆ ಮಕ್ಕಳನ್ನ ಶಾಲೆ ಕಳಿಸುವ ತರತುರಿಯಲ್ಲಿರುವಾಗ ಇವರ ಚೀಪು, ಇವರ ವೇಷಭೂಷಣಗಳು, ಇವರ ಗುಂಡಿ ಮೂರ್ತಿಗಳು ಇವರ ಮನೆ ಅಂಗಳದಲ್ಲಿ ಶಬ್ದವನ್ನು ಮಾಡುತ್ತೆ. ಇವ ಅಧಿಕಾರಿ ಸಮೇತ ಹೋಗಿಬಿಟ್ಟು ಇವರ ಒತ್ತುವರಿ ಗಿಡವನ್ನು ಕಿತ್ತಾಕ್ತಾರೆ. ಬೆಳಿಗ್ಗೆ ಮುಂಚೆ ಕಳ್ಳರ ಥರ ತಾಕತ್ತಿದ್ರೆ ಡ್ಯೂಟಿ ಅವರ್ಸ್ ಹೋಗ್ಬೇಕು. ಡ್ಯೂಟಿ ಅವರ್ಸನ್ನು ಬಿಟ್ಟು ಯಾಕೆ ಹೋದ್ರಿ? ಡ್ಯೂಟಿ ಅವರ್ಸನ್ನು ಬಿಟ್ಟು ಹೋಗಿ ಒಬ್ಬ ರೈತರ ಗಿಡ ಕಿತ್ತಿರತ್ತಂದ್ರೆ ನಿಮ್ಗಾದ್ರೂ ಕಾಮನ್ ಸೆನ್ಸ್ ಬೇಕಿತ್ತು. ಅದಕ್ಕಿಂತ ಮುಂಚೆ ಈ ಥರ ಆಗಿದೆ, ಶಾಸನ ಗಮನಕ್ಕೆ ತರಬೇಕಿತ್ತು. ನಾವೆಲ್ಲ ಕೂಡ ಸಮಸ್ಯೆಗಳಿದ್ವಿ, ರವಿಯವರು ಗಮನಕ್ಕೆ ತರಬಹುದಿತ್ತು, ತರಲಿಲ್ಲ. ಇವರು ಹೇಳೋದು ಕುಣಿತಾ ಇದ್ದಾರೆ. ಕ್ಷೇತ್ರದ ಶಾಸಕರ ಗಮನಕ್ಕೆ ಬಾರದೆ ರಾತ್ರೋರಾತ್ರಿ ತೀರ್ಮಾನವನ್ನು ಮಾಡಿ ರಾತ್ರೋರಾತ್ರಿ ತೀರ್ಮಾನ ಬೆಳಿಗ್ಗೆ ಮುಂಚೆ ಗಿಡ ಕಿತ್ತ. ಇವರು ಬಿಜೆಪಿ ಏಜೆಂಟ್ ಅಧಿಕಾರಿಗಳು. ರಾಜ್ಯದಲ್ಲಿ ರೈತ ಪರವಾದ ಸರ್ಕಾರ ಇದೆ, ರೈತ ಪರ ಸರ್ಕಾರ ಅಂತ ಅರ್ಥ ಮಾಡ್ಕೋಬೇಕು. ಇವರು ನಾಚಿಕೆ ಮಾನ ಮಾಡಿ ನಿಂತಿರ್ತಕ್ಕಂಥ ಇವರನ್ನ ಇಲ್ಲಿ ಹೇಳ್ತವೆ. ಈ ಮಾಡಿರ್ತಕ್ಕಂಥ ಕೆಲಸವನ್ನ ತಪ್ಪು. ನಮಗೆ ತಾಕತ್ತಿದೆ, ರೈತ ಪರ ಕಾಳಜಿ ಇದೆ. ನಮ್ಮ ರವೀಣ ಒಂದೇ ಮಾತಾಡೋದು, ಗಿಡ ನೆಟ್ಟಿ ಬರ್ಬೇಕಂತೇಳಿ. ರವೀಣ ಗಿಡ ನೆಟ್ಟಿ ಬಂದಿದ್ದೇವೆ, ತಾಕತ್ತಿದೆ, ಕಿತ್ತಾಕಿ ಕಿತ್ತಾಕಿ ನೋಡೋಣ. ಗಿಡ ನೆಟ್ಟಿ ಬಂದಿದ್ದೇವೆ. ನನ್ನಂತ ನಾನು ಹೇಳಿದೆ ಅವತ್ತು ಅಧಿಕಾರಿಗಳಿಗೆ, ನನ್ನಂತ ಗಂಡು ಮಗ ಇರೋ ಶ್ರೀನಿವಾಸರೇ, ನಾನು ನಿಜವಾಗಿ ನನಗೆ ಈ ಕೊಟ್ಟಿದ್ದ ಹಿಂಸೆಗೆ ಕತ್ತನ್ನು ಕಡಿತಿದ್ದ ಕಣ್ರಿ, ಕಡಿತಾ ಇದ್ದ. ಆದರೆ ಇವತ್ತು ತಾಳ್ಮೆ, ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಶ್ರೀನಿವಾಸ್ ಯಾವುದೇ ಕಾನೂನನ್ನು ಕೈಗೊಳ್ಳತಕ್ಕಂಥ ಪ್ರಕ್ರಿಯೆ ಮಾಡಲಿಲ್ಲ. ತಾಳ್ಮೆಯಿಂದ ಈ ರೀತಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದ್ದೇವೆ. ನಾವು ಈ ಬಿಜೆಪಿಯ ನಾಯಕರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ತಹಶೀಲ್ದಾರರು ಅವರಿಗೆ ಇಷ್ಟೇ ಒಂದು ಹೈಕೋರ್ಟ್ ಆದೇಶ ಇದೆ ಇನ್ನು ಜಮೀನಿಗೆ. ನೀವು 50 ಜಲಂಧರ್ ಅವರೇ, ಇವರು ಹೈಕೋರ್ಟ್ ಆದೇಶ ಇದೆ. ಆ ಭೂಮಿಗೆ ಕೊಟ್ಟಿರ್ತಕ್ಕಂಥ 57 ಅರ್ಜಿ ಇದೆ, ಅದನ್ನು ಪರಿಗಣಿಸಿ ಅಂತ. ಈ ಓದುಪಡಿ ಇರ್ತಕ್ಕಂಥ ಸಿ.ಟಿ. ರವಿ ಮತ್ತು ಪ್ರಾಣೇಶ್ ಅವರು ನಿಮ್ಮ ಒತ್ತುವರಿಯನ್ನು ರಕ್ಷಣೆ ಮಾಡ್ತಾರೆ, ಇವನು ಒತ್ತುವರಿಯನ್ನು ತೆಗಿತಾರೆ. ಕಾರಣ ಇವ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಹಾಗಾದರೆ ಎಲ್ಲರೂ ಬಿಜೆಪಿಯೇ ಮಾಡಬೇಕಾ? ನಿಮ್ಮ ಭ್ರಷ್ಟಾಚಾರಕ್ಕೆ ನಿಲ್ಲಬೇಕಾ? ಇಂಥ ಹಲ್ಕಾಗಿರಿಯನ್ನು ಬಿಡಬೇಕು ನೀವು. ಇಂಥ ಹಲ್ಕಾಗಿರಿಯನ್ನು ಬಿಟ್ಟು ಪ್ರಾಮಾಣಿಕವಾಗಿ ರೈತರ ಪರವಾಗಿ ಏನು ಸರ್ಕಾರ ಆದೇಶ ತರ್ತಾ ಇದೆ, ಸರ್ಕಾರ ಆದೇಶ ತಂದಿದೆ, ರೈತರಿಗೆ ಭೂಮಿ ಕೊಡಬೇಕು ಅಂತೇಳಿ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಆ ಪ್ರಯತ್ನಕ್ಕೆ ಸಾಕ್ಷೀಕರಿಸಬೇಕೇ ನೀವು ರೈತರ ಮೇಲೆ ದೌರ್ಜನ್ಯವನ್ನು ನಡೆಸಬಾರ್ದು. ನಡೆಸಿದರೆ ಪರಿಣಾಮ ನಚ್ಚಿಗೋದಿಲ್ಲ. ನಮಗೆ ನಿಮ್ಮ ಬಿಜೆಪಿಯಲ್ಲೇ ಹೇಳ್ತಾರೆ ಕಟ್ಟಿದ್ರು. ನಾನು ಫೋನ್ ಮಾಡಿ ಸುಮಾರು ಜನ ಫೋನ್ ಮಾಡಿದ್ದು, ಅಣ್ಣ ನಮ್ಮ ಕ್ಷೇತ್ರದಲ್ಲಿ ಜೀವರಾಜಣ್ಣ ಗದ್ದೆಮನೆ ವಿಶ್ವಾಸಲ್ಲ ಭಾರಿ ಕೆಲಸ ಮಾಡ್ತಾರೆ, ರವಿಯನ್ನು ಹೇಳ್ತವ್ರೆ, ನೀವೇ ಸುಮ್ಮನೆ ಕೂತೀರಾ ಅಂತ ನಮಗೆ ಹೇಳಿಕೆ ಗೊತ್ತಾ? ಬಿಜೆಪಿಯಲ್ಲಿ ಹೇಳಿದ್ದು ನೀವೇನಾದ್ರು ಮಾಡಿ ಅಂತ. ಹಾಗಾಗಿ ನೀವು ಚಿಕ್ಕಬಳ್ಳೂರಿನಲ್ಲಿ ಏನು ಮಾಡಬೇಕು ಮಾಡಿ. ಕೊಪ್ಪದ ರಾಜಕೀಯ, ಕೊಪ್ಪದ ಅರ್ಜಿಗಳನ್ನು ನಮ್ಮ ನಾಯಕರುಗಳನ್ನು ಹಿಡ್ಕೊಂಡು ನಾವೇನು ಮಾಡ್ತೀವಿ ರವಿ ಅವರೇ, ನೀವು ಅಲ್ಲೇ ಲೂಟಿ ಮಾಡ್ಕೊಂಡು ದುಡ್ಡಿದೆ ನಿಮ್ಮೊಂದಿಗೆ ಇರಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲರಿಗೂ ಜನರ ಸಮಸ್ಯೆಗಳನ್ನು ಸ್ಪಂದಿಸಿ, ಮೂಲಭೂತ ಸೌಕರ್ಯಕ್ಕೆ ಸ್ಪಂದಿಸಿ, ವಿದ್ಯಾಭ್ಯಾಸಕ್ಕೆ ಬೇಕು ಸ್ಪಂದಿಸಿ. ಮಳೆ ಬರ್ತಾ ಇದೆ, ಆ ಸಮಸ್ಯೆಗಳಿಗೆ ಸ್ಪಂದಿಸಿಬಿಟ್ಟು ಒತ್ತುವರಿ ತೆರವು ಮಾಡಕ್ಕೆ ಬಂದರೆ ಮನೆಯಲ್ಲಿರ್ತಕ್ಕಂಥ ಕತ್ತಿಗಳು, ಮನೆಯಲ್ಲಿರ್ತಕ್ಕಂಥ ಗಿಡಗಳು ನಿಮ್ಮ ಮಂಡಿಗೆ ಬೀಳ್ತವೆ. ನಾವು ಜವಾಬ್ದಾರರಲ್ಲ, ನಾನು ನೇರವಾಗಿ ಹೇಳ್ತೇನೆ. ಅದರಲ್ಲಿ ಬಲಿಯಾಗೋದು ಪಾಪದ ಅಧಿಕಾರಿಗಳು, ಅಫೀಷಿಯಲ್ಗಳು. ಇವ್ರನ್ನ ಉಪಯೋಗಿಸ್ಕೊಂಡು ನಿಮ್ಮ ರಾಜಕಾರಣ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜ್ಯ ಜನರಿಗೆ ಗೊತ್ತಾಗಿದೆ. ನೀವು ಎಷ್ಟು ಹೊಂದಿಟ್ಗಳು, ನೀವು ಎಷ್ಟು ಇಡಿಯಟ್ಗಳು, ನೀವು ಲೋಫರ್ಗಳು ಅಂದರೆ ಗೊತ್ತಾಗಿದೆ. ಆದ್ದರಿಂದ ನಿಮ್ಮ ದೌಲತ್ಗಳು, ನಿಮ್ಮ ಅಹಂಕಾರಗಳು ಅಲ್ಲೇ ಇರಲಿ. ನಮ್ಮ ಶೃಂಗೇರಿ ಕ್ಷೇತ್ರ ಭಾಳ ಪವಿತ್ರವಾದ ಕ್ಷೇತ್ರ ಇದೆ. ಇಲ್ಲಿ ಸ್ವಾಮೀಜಿಗಳಿದ್ದಾರೆ, ಇಲ್ಲಿ ವಿಚಾರವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನಪರ ಕಾಳಜಿ ಇರ್ತಕ್ಕಂಥ ನಮ್ಮ ನಾಯಕರುಗಳೆಲ್ಲ ಇದ್ದಾರೆ. ನಾವೆಲ್ಲ ಬಗೆಹರಿಸ್ಕೊಡ್ತೀವಿ. ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲರೂ DC ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಬರೋರಿಗೆ ಹೇಳಬಾರ್ದು ಅಂತೇಳಿ ಒಂದು ತೀರ್ಮಾನ ಮಾಡಿ ಇಲ್ಲಿ ಕೂತಿತ್ತು. ಸನ್ಮಾನ್ಯ ನಮ್ಮ ಮಂಡ್ಯ ಕ್ಷೇತ್ರ ಶಾಸಕರಾದ ಇವತ್ತು ನಮ್ಮನ್ನೆಲ್ಲ ಕರೆದು ನಾನು ವಿಧಾನಸಭೆಯಲ್ಲಿ ಮಾತಾಡ್ತೀನಿ. ವಿಧಾನಸಭೆಯಲ್ಲಿ ಆ ಸಮಿತಿಯ ಅಧಿಕಾರ ಏನು, ಬೇರೆ ಕೇಳಿಸುವ ಅಧಿಕಾರನೋ ಅಥವಾ ಇಲ್ವೋ ಏನು ಅಂತ ಹೇಳಿ ನಾನು ಹೇಳ್ತೀನಿ.
ಅವ್ರಿಗೆ ನ್ಯಾಯ ಕೊಡಿಸ್ತೀನಿ. ನೀವು ನಮ್ಮ ಸರ್ಕಾರ ಇದೆ, ಈ ಪ್ರತಿಭಟನೆ ಮಾಡುವಾಗ ಯಾರು ಇದನ್ನ ಕೀಳಿಸ್ತಂಥ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗುವಂಥ ಕೆಲಸ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಾದ್ಮೇಲೆ ನಾವೆಲ್ಲ ಜಸ್ಟ್ ನಮಗೊಂದು ಮೆಮೋರಂ ಕೊಡೋವಂಥ ಒಂದು ಕೇಳ್ಕೊಂಡಿದ್ದೀವಿ. ನಾನು ಇವತ್ತು ಹೇಳ್ತೀನಿ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಆಗಿರ್ಬೋದು ಅಥವಾ ಅದು ಯಾರೊಬ್ಬ ಅಡಿಷನಲ್ DC ಇದಾರಲ್ಲ ಅವರಿಗೆ ಅಂತ ಅವರು ಮಿಲಿಟ್ರಿ ಅಂತ ತಕ್ಷಣ ಆರ್ಡರ್ ಮಾಡಿ ಈಗಲೇ ವರದಿ ಕೊಡ್ಬೇಕು. ಆ ಬಡವನ್ ಬೇಲಿ ಕೊಟ್ಟು ಕಿತ್ತಾಕಿ ಅಂತೇಳಿ ಆದೇಶ ಮಾಡಿದ್ದಾರೆ. ಅವರಿಗೂ ಎಚ್ಚರಿಕೆ ಕೊಡ್ತೀವಿ. ಸಂದರ್ಭ ಬಂದರೆ ಜಿಲ್ಲಾಧಿಕಾರಿಗಳು ಅಡಿಷನಲ್ DC ಅವ್ರನ್ನು ಇಲ್ಲಿ ಕರೆಸುವಂಥ ಶಕ್ತಿ ರೈತರಿಗೆ ಇದೆ ಅಂತ ಈ ಸಂದರ್ಭ ಹೇಳ್ತಾ, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಯಾರೇ ಬಡವ ಒಬ್ಬ ಬೇಲಿ ಕಿತ್ತದ ಪರವಾಗಿ ನಾವು ನಿಲ್ತೇವೆ ಅಂತ ಈ ಸಂದರ್ಭ ಹೇಳ್ತಾ, ಕೊನೆಯದಾಗಿ ನಾನು ಹೇಳ್ತೇನೆ, ಯಾವುದೇ ಏನಾದ್ರು ಮಾಡಿ ಬಡವರ ಬೇಲಿ ಮುಟ್ಟಿದ್ರೆ ಬಹುಶಃ ನಿಮಗೆ ಯಾವ ಉಳಿಗಾಲ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ, ಇನ್ನು ಮುಂದೆ ಈ ತಾಲೂಕಲ್ಲಿ ಆಗಬಾರ್ದು. ಶ್ರೀಮಂತ 100 ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಅವ್ರು ಮುಟ್ಟ ಶಕ್ತಿ ಅಧಿಕಾರಿಗಳಿಗಿಲ್ಲ. ಒಬ್ಬ ಟೌನಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಮುಟ್ಟ ಶಕ್ತಿ ಇಲ್ಲ. ಆದರೆ ಈ ಬಡವನ ಮೇಲೆ ಎಷ್ಟು ಈಸಿ ಅಂದರೆ ಹೋಗೋದು ಕಿತ್ತು ಬಿಸಾಕೋದು, ನಿಂಗೆ ಮಂಜೂರು ಮಾಡಿಕೊಡ್ತೀವಿ ಆಮೇಲೆ ಅನ್ನೋದು. ಇದು ದಯವಿಟ್ಟು ನಿಲ್ಬೇಕು ಅಂತ ಹೇಳ್ತಾ, ಇವತ್ತು ನಾವೆಲ್ಲ ಸೇರಿ ಒಂದು ತಹಸೀಲ್ದಾರ್ಗೆ ಮೆಮೋರಂ ಕೊಡೋದು ತೀರ್ಮಾನ ಮಾಡಿದ್ವಿ. ಅದೇ ಪ್ರಕಾರ ಮುಂದೆ ಈ ಥರ ಆಗಬಾರ್ದು ಅಂತೇಳಿ ಅವ್ರಿಗೆ ಮನವಿ ಕೊಟ್ಟು, ಮುಂದಿನ ದಿನದಲ್ಲಿ ಏನೇ ಯಾರದೇ ಬಡವರು ನಮ್ಮ ತಾಲೂಕಲ್ಲಿ ಆದರೆ ಎಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ, ಅವಕಾಶ ಕೊಟ್ಟಿದ್ರೆ ಮಾತನಾಡಿ ನಮಸ್ಕಾರ. ಈಗಾಗಲೇ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಕರ್ವಾನೆ ನವೀನಣ್ಣ ಅವರ ನೇತೃತ್ವದಲ್ಲಿ ಏನು ಸಾಮಾನ್ಯ ಬಡ ರೈತರಿಗೆ ಏನು ಈ ಅಧಿಕಾರಿಗಳು BJP MLCಗಳು ಸೇರಿಕೊಂಡು ಏನು ಕಾಟ ಕೊಟ್ಟಿದ್ದಾರೆ, ಏನು ತೊಂದರೆ ಕೊಟ್ಟಿದ್ದಾರೆ, ಅದನ್ನು ಖಂಡಿಸಿ ನಾವು ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ. ಈ ಪ್ರತಿಭಟನೆಗೆ ನಮ್ಮ ಯುವ ಕಾಂಗ್ರೆಸ್ನ ಸಂಪೂರ್ಣ ಬೆಂಬಲ ಇದೆ. ಯಾಕಂತ ಹೇಳಿದ್ರೆ ರೈತರು ಸಾವಿರಾರು ಎಕರೆ ಅಲ್ಲ ಈ ಸಂದರ್ಭದಲ್ಲಿ ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಏನು ಅಲ್ಪ ಸ್ವಲ್ಪನ ಒತ್ತುವರಿ ಏನಿದೆ ಅದರಲ್ಲಿ ಜೀವನ ಮಾಡ್ತಿದ್ದಾರೆ. ನಮ್ಮ ಸರ್ಕಾರದ ಆದೇಶನೇ ಇದೆ, 3 ಎಕರೆಗಿಂತ ಮೇಲ್ ಒತ್ತುವರಿ ಮಾಡಿದ್ರೆ ಅದನ್ನ ಖಂಡಿಸೋದು, ಅದನ್ನ ನಮ್ದೆಲ್ಲ ಕರ್ತವ್ಯ. ಅದಕ್ಕಿಂತ ಮಾಡೋಕ್ಕಾಗಲ್ಲ. ಅಂಥದ್ದು ಯಾರೋ ಈಗಿನ ಸಾಧಾರಣ ರೈತರಾಗಿ ಬಡ ರೈತರಾಗಿ ಮಾಡಿಲ್ಲ. ಇದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಮ್ಮ ಅಧಿಕಾರಿಗಳ ವರ್ಗ ಅವರು ಸಹ ಯಾವುದೋ BJP MLC ಅವರೋ ಎಲ್ಲಿಂದ ಆದೇಶ ಮಾಡಿದ ತಕ್ಷಣ ಅವ್ರ ಮಾತು ಕೇಳ್ಕೊಂಡು ಈ ಸಾಮಾನ್ಯ ಬಡ ರೈತರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಖಂಡಿಸಲೇಬೇಕು. ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದ್ರು ರೈತರಿಗೆ ಸಮಸ್ಯೆ ಮಾಡಿದೆ ಯಾವುದೇ ನಮ್ಮದೇ ಸರ್ಕಾರ ಇದ್ರೂ ಸಹ ನಾವು ಯಾವುದೇ ಮುರಾಜ್ ನೋಡಲ್ಲ. ಈ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಸ್ತೀನಿ.